ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಆರೋಪಿಗಳು ನಟೋರಿಯಸ್ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಕೈನಲ್ಲಿ ಆಯುಧಗಳನ್ನ ಹಿಡಿದಿದ್ದ ಫೋಟೋಗಳು ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ತಮ್ಮ ಹವಾ ಮೇಂಟೈನ್ ಮಾಡೋದಕ್ಕೆ, ನೋಡಿ ನಾವು ಇಷ್ಟೊಂದು ಡೇಂಜರಸ್ ಆಗಿದ್ದೀವಿ, ಬಿ ಕೇರ್ಫುಲ್ ಅಂತ ಹೇಳಿ ಸಮಾಜವನ್ನ, ಅವರ ಎದುರಾಳಿಗಳನ್ನ ಹೆದರಿಸುವಂತ ಪ್ರಯತ್ನ ಇದು. ಡ್ಯಾಗರ್ ಹಿಡಿದು ಪೋಸ್ ಕೊಟ್ಟು ಪೋಸ್ಟ್ ಮಾಡಿದ್ದಾರೆ ಆರೋಪಿಗಳು. ರಿಜ್ವಾನ್ ಹಾಗೂ ರಿಹಾನ್ ಕೈನಲ್ಲಿ ಮೊಳ ಉದ್ದದ ಡ್ಯಾಗರ್ ಹಿಡಿದು ಪೋಸ್ ನೀಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ಹೈದರ್ ಅಲಿ ಕೊಲೆ ಆರೋಪಿಗಳು ಇವರೆಲ್ಲರೂ ಕೂಡ ಕೈಯಲ್ಲಿ ಚಾಕು, ಡ್ಯಾಗರ್, ಬೇರೆ ಬೇರೆ ಮಾರಕಾಸ್ತ್ರಗಳನ್ನ ಹಿಡಿದು ಪೋಸ್ಟ್ ಮಾಡಿದ್ದಾರೆ. ಈ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಷ್ಟೇ ಅಲ್ಲ, ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬೇರೆ ಮಾಡೋದು. ಕಾರಣ ಏನು ಅಂತಂದ್ರೆ ತಮ್ಮ ಹವಾ ಮೇಂಟೈನ್ ಆಗಬೇಕು ಅಂತ ಹೇಳಿ. ಸೊ ಮತ್ತೊಂದು ಕಡೆ ಹೈದರ್ ಅಲಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹ್ಯಾರಿಸ್ ಆಪ್ತ ಹೈದರ್ ಅಲಿ, ಶಾಸಕ ಹ್ಯಾರಿಸ್ ಆಪ್ತ ವಲಯದಲ್ಲಿ ಹೈದರ್ ಅಲಿ ಗುರುತಿಸಿಕೊಂಡಿದ್ದ. ಕಳೆದ 10 ದಿನದ ಹಿಂದೆ ಈತನ ಬರ್ಬರವಾಗಿ ಮರ್ಡರ್ ಮಾಡಲಾಗಿತ್ತು. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈ ಕೊಲೆ ಆರೋಪಿಗಳಿಗೆ ಭಯ, ಪೊಲೀಸರಿದ್ದಾರೆ ಅನ್ನೋದು ಯಾವುದೂ ಇಲ್ವಾ? ಇಷ್ಟೆಲ್ಲ ಆದರೂ ಕೂಡ ಈ ಫೋಟೋಗಳನ್ನ ಏನು ಅಪ್ಲೋಡ್ ಮಾಡಿದಾರಲ್ಲ, ಅದು ಹೈದರ್ ಅಲಿ ಕೊಲೆ ಮಾಡಿದ ನಂತರದ ಫೋಟೋಗಳ ಅಥವಾ ಅದಕ್ಕಿಂತ ಮುಂಚೆ ಪೋಸ್ಟ್ ಮಾಡಿರುವಂತ ಫೋಟೋಗಳ? ಸಭಾ ಏನು ಹೈದರ್ ಅಲಿ ಕೊಲೆ ಆದ ಅಂದ್ರೆ ಈ ಹಿಂದೆ ಅಪ್ಲೋಡ್ ಮಾಡಿರುವಂತಹ ಫೋಟೋಗಳು, ಅಂದ್ರೆ ಸದ್ಯ ಕೊಲೆ ಆದ ನಂತರ ತಲೆಮರೆಸ್ಕೊಂಡಿದ್ದಂಥ ಆರೋಪಿಗಳನ್ನ ಸದ್ಯಕ್ಕೆ ಪೊಲೀಸರು ಬಂಧನ ಮಾಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಮತೀನ್, ದರ್ಶನ್, ರಿಜ್ವಾನ್, ರಿಹಾನ್, ಸದ್ದಾಂ, ವಾಸಿನ್ ಅನ್ನುವಂಥ ಪ್ರಮುಖ ಆರೋಪಿಗಳೀಗ ಸದ್ಯಕ್ಕೆ ಅರೆಸ್ಟ್ ಆಗಿರುವಂತಹದ್ದು. ಅದರಲ್ಲಿ ರಿಹಾನ್ ಮತ್ತೆ ರಿಜ್ವಾನ್ ಅನ್ನುವಂತಹ ಇಬ್ಬರು ಪ್ರಮುಖ ಆರೋಪಿಗಳೇನಿದ್ದಾರೆ, ಈ ಆರೋಪಿಗಳು ಈ ಹಿಂದೆ ಏನು ಮಾರಕಾಸ್ತ್ರಗಳನ್ನ ಕೈಯಲ್ಲಿ ಹಿಡಿದು ಏರಿಯಾದಲ್ಲಿ ರೌಂಡ್ಸ್ ಹಾಕುವಂತಹದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಾರಕಾಸ್ತ್ರಗಳನ್ನು ಹಿಡಿದು ಅಪ್ಲೋಡ್ ಮಾಡುವಂತಹದ್ದು, ತಮ್ಮ ಯಾರು ಎದುರಾಳಿಗಳಿರ್ತಾರೆ ಅಂತಹ ಎದುರಾಳಿಗಳಿಗೆ ಆ ಒಂದು ಫೋಟೋಗಳನ್ನು ಕಳಿಸುವಂತಹದ್ದು. ನನ್ನ ಬಳಿ ಈ ರೀತಿಯಾದಂತಹ ಮಾರಕ ಆಯುಧಗಳಿದೆ, ನೀನು ನನ್ನ ತಂಟೆಗೆ ಬಂದರೆ ನಾನು ನಿನ್ನನ್ನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೊಡೋದು, ವಾರ್ನಿಂಗನ್ನು ಕೊಟ್ಟು ಅವರ ಮನೆಯ ಸುತ್ತ ರೌಂಡ್ಸನ್ನು ಹಾಕುವಂತಹದ್ದು, ಈ ರೀತಿಯಾದಂತಹ ಪುಂಡಾಟಿಕೆಯನ್ನು ಈ ಆರೋಪಿಗಳು ಮಾಡ್ತಾ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿರುವಂತಹದ್ದು. ಅದನ್ನು ಹೊರತುಪಡಿಸಿದರೆ ಏನು ಈ ಆರೋಪಿಗಳಿದ್ದಾರೆ, ಈ ಆರೋಪಿಗಳು ಸಾಕಷ್ಟು ಏರಿಯಾದಲ್ಲೂ ಕೂಡ ಇದೇ ರೀತಿಯಾಗಿ ಏನು ಮಾರಕಾಸ್ತ್ರಗಳನ್ನ ಹಿಡಿದು ರೌಂಡ್ಸ್ ಹೊಡೆದು ಈ ವಿಡಿಯೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾಗಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.